ಇದು ಒಂದು ಡೆಪ್ಟಿ ಸ್ಪೀಕರ್ ಪೋಸ್ಟ್ ಅಂದ್ರೆ ಎದಕ್ಕೂ ಬಾರದು ಅಂತ ತಿಳ್ಕೊಂಡಿದ್ರು. ದೇವ್ರ ದುಡ್ಡು ಹೊಡೆದ್ರೆ ನನಗೆ ದೇವ್ರ ತೊಂದರೆ ಕೊಡ್ತಾರೆ. ಸರ್ಕಾರದ ಕೆಲಸ ಪೂಜೆ ಮಾಡೋದಲ್ಲ, ಸರ್ಕಾರದ ಕೆಲಸ ಕಲ್ಯಾಣ ರಾಜ್ಯವನ್ನು ಕಟ್ತಕ್ಕಂಥದ್ದು. 4 ರೂಪಾಯಿ ಕೊಡ್ತಾ ಇದ್ರು, 4.25 ಕೊಟ್ಟರು. ಅದನ್ನು ಜಾಸ್ತಿ ಮಾಡ್ರಿ ಅಂತ ಕೇಳಕ್ ಹೋಗಿದ್ದು ನಮ್ಮ ಕಂಪನಿಯಿಂದ ಹೊರಗಾಗಿ ಅವ್ರಿಗೆ ಕರೆದು ಹೇಳಿದೆ, ನಾನು ನಿಮ್ಮ ಹತ್ರ ಲೇಬರ್ ಆಗಿದ್ದೆ, ಇವತ್ತು ನಾನು ಡೆಪ್ಟಿ ಸ್ಪೀಕರ್ ಆಗಿದ್ದೇನೆ, ಎಚ್ಚರದಿಂದ ಕೆಲಸ ಮಾಡಬೇಕು ಅಂತ ವಾರ ಕೂಡ ಮಾಡಿದೆ. ಸರ್, ನನಗೆ ಬಹಳ ಆಶ್ಚರ್ಯ ಆಗೋದು ಅಂತಂದ್ರೆ ಡೆಪ್ಯೂಟಿ ಸ್ಪೀಕರ್ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಯಾಕೆ ಮಾಡ್ಕೊಂಡಿಲ್ಲ ಅಂತ. ಇಲ್ಲ ಸರ್, ಸ್ವಂತ ಮನೆ ಒಂದು ಫ್ಲಾಟ್ ಇದೆ. ಈಗ ನಾನು ಊರಲ್ಲೇನ ಇರ್ತಾವಲ್ಲ, ಊರಲ್ಲಿ ಜನರ ಜೊತೆಗಿರೋಣ ಅಂತ ಹೇಳಿದೆ. ಆರಾಮಿದೆ, ಏನ್ ತೊಂದರೆ ಇಲ್ಲ. ಸರ್, ರಾತ್ರಿ 1 ಗಂಟೆ ಆದ್ರೂ ಜನ ಬರ್ತಾನೆ ಇರ್ತಾರಂತಲ್ಲ ಸರ್ ಮನೆಗೆ, ಹೇಗ್ ಮ್ಯಾನೇಜ್ ಮಾಡ್ತೀರಿ? ಮಾಡ್ತಾನ್ರಿ. ಇವತ್ತು ಇನ್ನು ಎಲ್ಲ ಊರಿಗೆ ಹೋಗಿ ನಿನ್ನೆ ನೀವು ನೋಡ್ಬೇಕಾಗಿದೆ ಸರ್, ನನ್ನ ಆಫೀಸ್ ಎಷ್ಟು ಜನ ಬರ್ತಾರ. ಇದು ಒಂದು ಡೆಪ್ಟಿ ಸ್ಪೀಕರ್ ಪೋಸ್ಟ್ ಅಂದ್ರೆ ಎದಕ್ಕೂ ಬಾರದ್ದು ಅಂತ ತಿಳ್ಕೊಂಡಿದ್ರು. ಬಟ್ ಇದಕ್ ಬಾರದ್ದು, ಇದರಲ್ಲಿ ಕೆಲಸ ಇದೆ, ಮಾಡುವಂತವರಿಗೆ ಎಲ್ಲದು ಇದೆ ಅನ್ನೋದನ್ನ ನನಗೆ ತೋರಿಸ್ಕೊಡ್ತಕ್ಕಂಥ ಅವಕಾಶ ಸಿಕ್ತು. ನನಗೆ ಸಿದ್ದರಾಮಯ್ಯನವರು ಮುಜರಾಯಿ ಮಂತ್ರಿ ಮಾಡಿದ್ರು. ಮುಜರಾಯಿ ಮಂತ್ರಿ ಮಾಡಿದ್ರು. ಆ ಮುಜರಾಯಿ ಮಂತ್ರಿ ಅದನ್ನ ಯಾರು ಬರೋದಿಲ್ಲ, ಬರದಾ ಇದ್ರು ಚಿಂತೆ ಇಲ್ಲ. ದೇವ್ರ ದುಡ್ಡು ಹೊಡೆದ್ರೆ ನನಗೆ ದೇವ್ರ ತೊಂದರೆ ಕೊಡ್ತಾರೆ. ದೇವ್ರ ದುಡ್ಡು ಹೊಡಿಲಿಲ್ಲ ಅಂದ್ರೆ ದೇವ್ರು ನನಗೇನ್ ಮಾಡ್ತಾನ ಅಂತ ಹೇಳಿ ಆ ದೇವ್ರನ್ನೇ ಎದುರಿಸ್ತಕ್ಕಂಥ ಶಕ್ತಿ ನನಗಿದೆ ಅನ್ನೋದನ್ನ ನಾನು ತೋರಿಸ್ಕೊಟ್ಟಿದ್ದೇನೆ. ಎಷ್ಟು ಕೆಲಸ ಮಾಡಿದ್ದೇನೆ ಅಂದ್ರೆ, ನೀವು ಉದಾಹರಣೆಗೆ ನಮ್ಮಲ್ಲಿ ಯಲ್ಲಮ್ಮನ ಗುಡ್ಡ ಅಂತ ಇದೆ ಸೌದತ್ತಿಯಲ್ಲಿ. ಆ ಸೌದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ 158 ಕೋಟಿಗಳ ಕೆಲಸವನ್ನು ಮಾಡಿದ್ದೇನೆ, ಮಾದರಿಯಾಗಿ ಮಾಡಿದ್ದೇನೆ. ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗುವಾಗ ನಾವೆಲ್ಲರೂ ಕೂಡ ಕಾರ್ ತೆಳಗೆ ಬಿಟ್ಟು ಮೇಲ್ಗಡೆ ಹೋಗ್ತಾ ಇದ್ವಿ. ಅದನ್ನು ತಪ್ಪಿಸ್ಬೇಕು ಅಂತೇಳಿ ಅಲ್ಲಿ ತೆಳಗಡೆ ಒಂದು 86 ಕೋಟಿ ರೂಪಾಯಿದ್ದು ಬಸ್ ಸ್ಟ್ಯಾಂಡು, ಕಾಂಪ್ಲೆಕ್ಸ್ಗಳು, ಮೇಲ್ಗಡೆ 300 ಗಾಡಿಗಳನ್ನ ನಿಲ್ತಕ್ಕಂಥ ವ್ಯವಸ್ಥೆ ಆಗಿತ್ತು ನನ್ನ ಕಾಲದಲ್ಲಿ. ಆ ಎಲ್ಲ ಅಂಗಡಿಗಳನ್ನೆಲ್ಲ ತೆಗೆದು ಇವತ್ತು ಚಾಮುಂಡೇಶ್ವರಿ ಟೆಂಪಲ್ಗೆ ನೀವು ಸೀದಾ ಕಾರ್ನಾಗ ಹೋಗಿ ಅವಕಾಶ ಸಿಕ್ಕಿದ್ದು ನನಗೆ ತೃಪ್ತಿ ತಂದಿದೆ. ಮಲೆ ಮಹದೇಶ್ವರ ಬೆಟ್ಟದ ಪ್ರಾಧಿಕಾರ ಮಾಡಿದ್ದು, ದೇವರಗುಡ್ಡ ಪ್ರಾಧಿಕಾರ, ಮೈಲಾರಲಿಂಗೇಶ್ವರ ಪ್ರಾಧಿಕಾರ, ಹಲವಾರು ಪ್ರಾಧಿಕಾರಗಳನ್ನು ಮಾಡಿದ್ದು. ಅದ್ರ ಜೊತೆಗೆ ಎಲ್ಲೆಲ್ಲಿ ದೇವಸ್ಥಾನದ ಹಣ ಇತ್ತು, ದೇವಸ್ಥಾನದ ಜಾಗ ಇತ್ತು, ಆ ಜಾಗದಲ್ಲಿ ಬಂದಂತ ಭಕ್ತರಿಗೆ ಎಲ್ಲ ಕಡೆಗೂ ಧರ್ಮಶಾಲೆ ಟೈಪು ಅನ್ನದಾಸೋಹವನ್ನು ಮಾಡಬೇಕು. ಯಾವತ್ತು ಬಂದ್ರು ಭಕ್ತರಿಗೆ ದಾಸೋಹದಿಂದ ಹೋಗ್ಬೇಕು, ಅವರು ತೃಪ್ತಿ ಆದ್ರೆ ನಿಮಗೆ ಹಣ ಬರ್ತದೆ ಅಂತ ಹೇಳಿ ಎಲ್ಲ ಖಜಾನೆಯನ್ನು ಖಾಲಿ ಮಾಡಿ ಆ ದೇವಸ್ಥಾನಗಳಿಗೆ ದತ್ತು ತೆಗೆದುಕೊಂಡು, ಆ ದತ್ತು ತೆಗೆದು ಒಳ್ಳೆ ದೇವಸ್ಥಾನಗಳನ್ನು ಕೂಡ ನಿರ್ಮಾಣ ಮಾಡಿ ಒಂದು ಶ್ರೇಯಸ್ಸು ನನಗಿದೆ ಅನ್ನೋ ಹೆಮ್ಮೆ ಇದೆ. ಅದರ ಜೊತೆಗೆ ಇನ್ನು 10 ಧಾರ್ಮಿಕ ತಸ್ತಿಕ್ ಅಂತ ಕೊಡ್ತಿದ್ರು ಪೂಜಾರಿಗಳಿಗೆ. ಅದು 12,000. ಅದನ್ನ 24,000 ಮಾಡಿದ್ವಿ, 48,000 ಮಾಡಿದ್ವಿ. ಅದು ಹೆಚ್ಚು ಮಾಡಿದ್ವಿ. ಜನ ತೃಪ್ತಿ ಇದೆ. ರಾಮಲಿಂಗಾರೆಡ್ಡಿ ಅವರು ಕೂಡ ಅವರಿಗೆ ಅನೇಕ ಸವಲತ್ತುಗಳು, ಆರೋಗ್ಯಕ್ಕೆ ಬೇಕಾದಂತ ಅವಕಾಶಗಳು ಬೇರೆ ಬೇರೆ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಮಾಡಬೇಕು. ದೇವರು ಪಾಪ ಕೈ ಮುಗಿಯ ಕಷ್ಟ ಇರ್ತಾನ, ಅವನ್ ಮಾತಾಡೋದಿಲ್ಲ, ಅವನೇನು ಕೇಳೋದಿಲ್ಲ. 34,000 ದೇವರುಗಳು ಸಿ ವರ್ಗದಲ್ಲಿದ್ದಾವೆ. ಅವ್ ಪಾಪ ದುರಸ್ತಿ ಮಾಡೋರಿಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ. ಅವೆಲ್ಲವನ್ನು ಕೂಡ ಸರ್ಕಾರ ಇದ್ರ ಕಡೆಗೆ ಎ ಮತ್ತು ಬಿ ವರ್ಗ ದೇವಸ್ಥಾನ ಕಡೆಗೆ ಎಷ್ಟು ಗಮನ ಹರಿಸ್ತಾರ ಅದನ್ನು ಕೂಡ ಮಾಡ್ಬೇಕು. ಅವು ಕೂಡ ಒಳ್ಳೆ ರೀತಿಯಿಂದ ಬೆಳಿಬೇಕು. ಮತ್ ಕೆಲವರು ಅವರದೇ ದೇವಸ್ಥಾನಗಳು ಕೋರ್ಟು ಕಚೇರಿಗೆ ಅಲ್ದಾಡ್ತಿದ್ರು. ಅನೇಕ ದೇವಸ್ಥಾನಗಳು ಇವು ನಮ್ಮದು ಅಂತ ಸರ್ಕಾರ, ನಮ್ಮದು ಅಂತ ಇವರು, ಅಂತವೆಲ್ಲವನ್ನು ಬಗೆಹರಿಸಿಕೊಟ್ಟೆ. ಸುಮಾರು ಒಂದು 50-55 ದೇವಸ್ಥಾನಗಳಿಗೆ ಅವ್ರು ಯಾರ್ಯಾರು ಅರ್ಜಿ ಹಾಕಿ ನಮ್ಮದು ಅಂತ ಕೇಳಿದ್ರು ಅವರಿಗೆ ಕೊಟ್ಬಿಟ್ವಿ. ಉದಾಹರಣೆಗೆ ಉಳಿವಿ ಚನ್ನಬಸವೇಶ್ವರ, ಅದು ಟ್ರಸ್ಟ್, ಇವರಿಗೂ ಜಗಳ ಇತ್ತು, ಟ್ರಸ್ಟ್ನರಿಗೆ ಕೊಟ್ಟು ಮಾಡ್ಕೊಂಡು ಹೋಗ್ಲಿ. ಸರ್ಕಾರದ ಕೆಲಸ ಪೂಜೆ ಮಾಡೋದಲ್ಲ, ಸರ್ಕಾರದ ಕೆಲಸ ಕಲ್ಯಾಣ ರಾಜ್ಯವನ್ನು ಕಟ್ತಕ್ಕಂಥದ್ದು. ಪೂಜೆ ಮಾಡೋರು ಪೂಜೆ ಮಾಡ್ಲಿ, ಕಲ್ಯಾಣ ರಾಜ್ಯ ಕಟ್ಟ ಕೆಲಸ ಸರ್ಕಾರಕ್ಕೆ ಬೇಕಾದಷ್ಟು ಕೆಲಸ ಇದೆ, ಅದನ್ನ ಅವ್ರು ಮಾಡ್ಲಿ ಅಂತ ಹೇಳಿ ಮೊದಲೇ ಬಾರಿಗೆ ಹೌಸ್ ನಲ್ಲಿ ಮಾತಾಡಿ ಅವ್ರಿಗೆ ಕೊಟ್ಟಿದ್ದು ನನಗೆ ತೃಪ್ತಿ ಇದೆ. ಸರ್, ಲೇಬರ್ ಆಗಿದ್ದಾಗ ಎಷ್ಟು ಬರ್ತಿತ್ತು ಸರ್ ಸಂಬಳ? ಹೇಗ್ ನಡೀತಿತ್ತು ಮನೆ ಎಲ್ಲ? 4 ರೂಪಾಯಿ ಕೊಡ್ತಾ ಇದ್ರು ಸರ್. 4 ರೂಪಾಯಿ ಕೊಡ್ತಾ ಇದ್ರು, 4.25 ಕೊಟ್ರು. ಅದನ್ನು ಜಾಸ್ತಿ ಮಾಡ್ರಿ ಅಂತ ಕೇಳಕ್ ಹೋಗಿದ್ದು ನಮ್ಮ ಕಂಪನಿಯಿಂದ ಹೊರಗಾಕಿದ್ರು. ಎಷ್ಟು ವರ್ಷ ಮಾಡಿದ್ರಿ ಸರ್? 2 ವರ್ಷ ಮಾಡಿದ್ದೆ. ಅವಾಗ ಮೊನ್ನೆ ಅದೇ ಕಂಪನಿಯವರು, ನಾನು ಸಂತೋಷ್ ಲಾಡ್ ಅವರು ಒಂದು ವಾರದಿಂದ ಒಂದು ಮೀಟಿಂಗ್ ಮಾಡಿದಾಗ ಅವ್ರಿಗೆ ಕರೆದು ಹೇಳಿದೆ, ನೀವು ಇವತ್ತಿನವರೆಗೆ ಟ್ರಸ್ಟಿನ ಮುಖಾಂತರ ಇಷ್ಟು ಹಣ ಅವ್ರಿಗೆ ಕೊಡ್ಬೇಕು ಅಂತ ಇದೆ, ನೀವು ಕೊಡ್ತಾ ಇಲ್ಲ,
ಬಡವರಿಗೆ ಸಹಾಯ ಮಾಡ್ತಾ ಇಲ್ಲ, ಅದನ್ನ ಏನೇನ್ ಮಾಡಿದಿರಿ ತಗೊಂಡು ಬರ್ರಿ. ನಾನು ನಿಮ್ಮ ಹತ್ರ ಲೇಬರ್ ಆಗಿದ್ದೆ, ಇವತ್ತು ನಾನು ಡೆಪ್ಟಿ ಸ್ಪೀಕರ್ ಆಗಿದ್ದೇನೆ. ಬಡವರು ಅಲ್ಲಿ ಜಮೀನು ಕಳ್ಕೊಂಡಿದ್ದಾರೆ ಸರ್. ಹೌದು. ಅಲ್ಲಿ ಅವ್ರ ಮನೆಗಳನ್ನು ಹಾಕೊಂಡಿದ್ದನ್ನು ಶಿಫ್ಟ್ ಮಾಡಿ ಕೊಡ್ಬೇಕು ಅಂತ ಬಿರ್ಲಾ ಫ್ಯಾಕ್ಟ್ರಿ ಅವರಿಗೆ ನಾನು ಮಂತ್ರಿ ಇದ್ದಾಗ ಅವ್ರಿಗೆ ಮಾಡಿದೆ. ನನ್ನ ಹತ್ರ ಎಲ್ಲ ಒಪ್ಕೊಂಡ್ರು. ಒಪ್ಕೊಂಡು ಕೋರ್ಟಿಗೆ ಹೋಗಿ ಸ್ಟೇ ತಂದರು. ಓಕೆ. ಅದಕ್ಕೆ ನಾನು ಈಗ ಹೇಳಿದ್ದೇನೆ, ಆ ಬಡವರೆಲ್ಲರೂ ಒಳ್ಳೆಯ ಜಾಗಕ್ಕೆ ಬರಬೇಕು. ಅವ್ರಿಗೇನು ಅವತ್ತು ಮನೆ ಕೊಡ್ತೇವೆ ಅಂತ ದುಡ್ಡು ಕೊಡ್ತೇವೆ ಅಂದಿದ್ರೆ ಅದು ಆಗ್ಬೇಕು. ಆಗದೆ ಇದ್ರೆ ಮತ್ತೆ ನಾನು ನಿಮಗೆ ಏನ್ ಮಾಡ್ತಾನೆ ಗೊತ್ತಿಲ್ಲ, ಎಚ್ಚರದಿಂದ ಕೆಲಸ ಮಾಡ್ಬೇಕು ಅಂತ ವಾರನ್ ಕೂಡ ಮಾಡಿದ್ದೇನೆ ಸರ್. ಈಗೂ ನನ್ನ ಹೋರಾಟ ನಡೀತಾನೆ ಇದೆ. ಬಡವರಿಗಾಗಿ ಒಳ್ಳೆ ಮನೆ ಕಟ್ಟಬೇಕು, ಒಳ್ಳೆ ವಾತಾವರಣದಲ್ಲಿ ಬರಬೇಕು. ಅವರಿಗೆಲ್ಲ ಕ್ಯಾನ್ಸರ್ ರೋಗ ಬರ್ತಾ ಇದೆ, ಬೇರೆ ಬೇರೆ ರೋಗಗಳು. ಹೌದು. ಆ ಕೆಟ್ಟ ವಾಸನೆಯಿಂದ ಅದಕ್ಕೆ ಅದನ್ನು ಶಿಫ್ಟ್ ಮಾಡತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಸರ್.